ಕುಂಭ ರಾಶಿಯವರೇ, ನಿಮ್ಮ ಜೀವನದ ಒಳಗೊಂದು ಅಚ್ಚರಿಯ ಶಕ್ತಿ ಕೆಲಸ ಮಾಡುತ್ತಿದೆ. ನೀವು ಅದನ್ನು ಕಣ್ಣಿಂದ ಕಾಣುತ್ತಿಲ್ಲ, ಆದರೆ ಅದರ ಸ್ಪಂದನವನ್ನು ನಿಮ್ಮ ಮನದ ಒಳಗಡೆ ಈಗಾಗಲೇ ಅನುಭವಿಸುತ್ತಿದ್ದೀರಿ. ಕಳೆದ ಕೆಲ ವಾರಗಳಿಂದ ನಿಮ್ಮ ಹೃದಯದಲ್ಲಿ ಏನೆಂದು ಅಜ್ಞಾನವಾದ ಭಾವನೆ, ಒಂದು ವಿಚಿತ್ರ ಚಿಂತೆ, ಕೆಲವೊಮ್ಮೆ ಆನಂದದ ಕಂಪನ. ಈ ಎಲ್ಲವೂ ಕಾರಣವಿಲ್ಲದೆ ಬರುತ್ತಿದೆ ಅಲ್ವಾ? ಅದು ಯಾದೃಚ್ಛಿಕವಲ್ಲ. ಅದು ಆ ಅಗೋಚರ ಶಕ್ತಿಯ ಪ್ರಾರಂಭದ ಸೂಚನೆ. ಈ ಶಕ್ತಿ ಕೇವಲ ನಿಮ್ಮ ಜೀವನದ ಬಯಕೆಗಳನ್ನು ತುಂಬಿಸುವ ಶಕ್ತಿಯಲ್ಲ. ಇದು ನಿಮ್ಮ ಆತ್ಮದ ಅಂತರಾಳದಲ್ಲಿ ನಿದ್ರಿಸಿರುವ ಕರ್ತವ್ಯವನ್ನು ಜಾಗೃತಗೊಳಿಸುವ ಶಕ್ತಿ. ನೀವು ಒಬ್ಬ ಹೊಸ ಮಾರ್ಗದತ್ತ ತಳ್ಳಲ್ಪಡುತ್ತಿದ್ದೀರಿ. ಇದುವರೆಗೆ ನಿಂತಿದ್ದ ಎಲ್ಲ ಬಾಗಿಲುಗಳು ಈಗ ನಿಧಾನವಾಗಿ ತೆರೆಯಲು ಶುರುವಾಗಿದೆ. ಯಾರೋ ಅಥವಾ ಏನೋ ನಿಮ್ಮ ಜೀವನವನ್ನು ಬದಲಿಸುತ್ತಿದೆ, ನಿಸ್ಸಂದೇಹವಾಗಿ, ನಿರ್ಭೀತಿಯಾಗಿ. ಗುರು ಮತ್ತು ಶನಿಯ ಸಂಧಿ ಕುಂಭ ರಾಶಿಗೆ ಅಸಾಮಾನ್ಯ ದೃಷ್ಟಿಯನ್ನು ಕೊಡುತ್ತಿದೆ. ಇದು ಒಂದು ಅತ್ಯಂತ ವಿರಳವಾದ ಕ್ಷಣ. ಇದೇ ಕ್ಷಣದಲ್ಲಿ ನಿಮ್ಮ ಹಿಂದಿನ ಕರ್ಮಗಳು ಫಲ ಕೊಡಲು ಆರಂಭಿಸುತ್ತಿವೆ. ನೀವು ಮಾಡಿದ ಪ್ರತಿಯೊಂದು ಸಹಾಯ, ಪ್ರತಿಯೊಂದು ಪ್ರಾರ್ಥನೆ, ಪ್ರತಿಯೊಂದು ಧೈರ್ಯ ಎಲ್ಲ ಈಗ ವಿಶ್ವದ ಶಕ್ತಿಯಿಂದ ಪ್ರತಿಫಲ ನೀಡುತ್ತಿದೆ. ಆದರೆ ಕೆಲವರಿಗೆ ಇದು ಆರಂಭದಲ್ಲಿ ಗೊಂದಲದಂತೆ ಕಾಣಬಹುದು. ಏಕೆಂದರೆ ಅಂತರಾಳದಿಂದ ಬದಲಾವಣೆಗಳು ಬರಲು ಮುಂಚೆ ಪರಿಸ್ಥಿತಿ ಅಸ್ಥಿರವಾಗುತ್ತದೆ. ಮೊದಲ ಹಂತ ಈಗಲೇ ಶುರುವಾಗುತ್ತಿದೆ. ಈ ಹಂತದಲ್ಲಿ ನಿಮ್ಮ ಜೀವನದ ಒಳಗಿನ ಗುರುಗ್ರಹವು ದಾರಿಯನ್ನು ಬೆಳಗಿಸುತ್ತಿರುತ್ತದೆ. ನಿಮ್ಮ ಮನಸ್ಸು ಹೊಸ ಯೋಚನೆಗಳನ್ನು, ಹೊಸ ದಿಕ್ಕುಗಳನ್ನು ಕಾಣುತ್ತದೆ. ಕೆಲಸದಲ್ಲೋ, ವ್ಯವಹಾರದಲ್ಲೋ, ಶಿಕ್ಷಣದಲ್ಲೋ ನೀವು ಏಕಾಏಕಿ ವಿಶ್ವಾಸದಿಂದ ತುಂಬಿಕೊಳ್ಳುತ್ತೀರಿ. ಹೊಸ ಅವಕಾಶಗಳು ಕಾಣಬಹುದು, ಏಕಾಏಕಿ ದೂರದ ಸ್ಥಳದಿಂದ ಕರೆ ಬರಬಹುದು, ಅಥವಾ ಒಬ್ಬ ವ್ಯಕ್ತಿಯು ನಿಮ್ಮ ದೃಷ್ಟಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಆದರೆ ಈ ಹಂತದಲ್ಲಿ ಗಮನ ಇರಬೇಕಾದ ಸಂಗತಿಯೇನೆಂದರೆ, ನೀವು ತುರ್ತಿನಿಂದ ನಡೆಯಬಾರದು. ಯಾವ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಶನಿಯ ಪ್ರಭಾವವು ತಡೆಗಳನ್ನು ತರುತ್ತದೆ, ಆದರೆ ಅದು ನಿಮಗೆ ತಾಳ್ಮೆಯ ಪಾಠವನ್ನು ಕಲಿಸುತ್ತದೆ. ನಿಮ್ಮ ಮುಂದೆ 2 ಮಾರ್ಗಗಳು ತುಂಬುತ್ತದೆ, ಒಂದರಲ್ಲಿ ಸುಲಭ, ಮತ್ತೊಂದರಲ್ಲಿ ಕಠಿಣ. ಸುಲಭದ ಮಾರ್ಗವು ತಾತ್ಕಾಲಿಕ ಸಂತೋಷ ಕೊಡುವಂತಿರುತ್ತದೆ, ಆದರೆ ಕಠಿಣದ ಮಾರ್ಗವೇ ನಿಜವಾದ ಮುಕ್ತಿ ತರುವ ದಾರಿ. ಈ ಶಕ್ತಿ ನಿಮಗೆ ತಾಳ್ಮೆಯ ಮೂಲಕ ಶಕ್ತಿ ನೀಡುತ್ತದೆ. ನಿಮ್ಮ ಹೃದಯದಲ್ಲಿ ಈಗ ಅಲೆಯಂತೆ ಓಡಾಡುವ ಭಾವನೆ, ಅದು ನಿಮ್ಮ ಜೀವನದ ರೂಪಾಂತರದ ಸೂಚನೆ. ಈ ದಿನಗಳಲ್ಲಿ ನಿಮ್ಮ ಮನೆಯೊಳಗಿನ ಶಕ್ತಿ ಬದಲಾಗುತ್ತಿದೆ. ಕೆಲವು ಕುಂಭ ರಾಶಿಯವರು ತಮ್ಮ ಮನೆಯನ್ನು ಶುದ್ಧೀಕರಿಸುವ ಅಗತ್ಯವನ್ನು ಅನಿಸಿಕೊಳ್ಳಬಹುದು. ಕೆಲವರು ಚಂದನದ ಪರಿಮಳದಲ್ಲಿ ಶಾಂತಿಯನ್ನು ಹುಡುಕಬಹುದು, ಮತ್ತೊಬ್ಬರು ದೇವರ ಮುಂದೆ ಸ್ತಬ್ಧವಾಗಿ ಕುಳಿತು ಅದ್ಭುತವಾದ ಆಳವನ್ನು ಅನುಭವಿಸಬಹುದು. ಈ ಎಲ್ಲವುಗಳು ಆ ಅಗೋಚರ ಶಕ್ತಿಯ ಪ್ರಭಾವದ ಲಕ್ಷಣಗಳು. ಅದು ನಿಮ್ಮ ಆತ್ಮವನ್ನು ವಿಶಾಲಗೊಳಿಸುತ್ತಿದೆ. ಪ್ರೇಮ ಹಾಗೂ ಸಂಬಂಧಗಳಲ್ಲಿ ಅಚ್ಚರಿಯ ಕ್ಷಣಗಳು ಬರಬಹುದು. ಹಿಂದಿನ ನೋವುಗಳಿರುವವರು ಎದೆಗೆ ತಟ್ಟುವ ಶಾಂತಿ ಕಾಣುತ್ತಾರೆ. ನಿಮ್ಮ ಮನದೊಳಗಿನ ಚಿಂತನೆಗಳು ಸ್ವಲ್ಪ ನಯಗೊಳ್ಳುತ್ತವೆ. ಕೆಲವರಿಗೆ ಹಿಂದಿನ ವ್ಯಕ್ತಿಯ ಪುನಃ ಪ್ರತ್ಯಕ್ಷತೆ ಉಂಟಾಗಬಹುದು, ಆದರೆ ಈ ಅದು ಉಪದೇಶದಂತೆ ಬರುತ್ತದೆ. ಬದಲಾವಣೆಗಾಗಿ ಹೊಸ ವ್ಯಕ್ತಿಯು ಪ್ರವೇಶಿಸಿದರೆ ಆ ವ್ಯಕ್ತಿಯ ಒಳಗೊಂದು ಪ್ರಾಚೀನ ಸಂಬಂಧದ ಸ್ಪಂದನೆ ನಿಮಗೆ ತೋರುತ್ತದೆ. ಆತ್ಮದ ಮಟ್ಟದಲ್ಲಿ ಬಾಂಧವ್ಯಗಳು ಬದಲಾಗುತ್ತಿವೆ. ದ್ವಿತೀಯ ಹಂತವು ಮುಂದಿನ 7 ರಿಂದ 14 ದಿನಗಳಲ್ಲಿ ಸ್ಪಷ್ಟವಾಗುತ್ತದೆ. ಇದು ಅತ್ಯಂತ ತೀವ್ರವಾದ ಕಾಲ. ನಿಮ್ಮ ಜೀವನದ ಒಳಗಡೆ ಏನೋ ಉಚ್ಛ್ವಾಸವಾಗುತ್ತದೆ. ಕೆಲವರಿಗೆ ಇದು ಹಣದ ಸಂಬಂಧಿಸಿದ ಮೊದಲ ಚಲನೆ ಆಗಿರಬಹುದು. ಒಂದು ಹೊಸ ಅವಕಾಶ, ಒಂದು ಬಾಕಿ ಹಣ ಸಮರ್ಪಕವಾಗಿ ತಲುಪು, ಅಥವಾ ಹಳೆಯ ಸಾಲ ವೇಗವಾಗಿ ಪರಿಹಾರವಾಗುವುದು. ವ್ಯವಹಾರದಲ್ಲಿ ಹೊಸ ಮಾರ್ಗಗಳು ತೆರೆಯಬಹುದು, ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ನಿಮ್ಮ ಲಕ್ಷಣವಾಗಿ ಕಾಣಬಹುದು. ಆದರೆ ಈ ಸಮಯದಲ್ಲಿ ನಂಬಿಕೆ ಹೊಂದಬೇಕಾದವರು ಕೆಲವರು ಮಾತ್ರ. ಯಾರು ನಿಮಗೆ ನಿಜವಾಗಿಯೂ ಸಹಾಯ ಮಾಡುತ್ತಾರೆ ಅವರೇ ನಿಮ್ಮ ಮುಂದಿನ ಜೀವನದ ಕಿಲಿಯವರಾಗಬಹುದು. ಆದರೆ ಈ ಶಕ್ತಿಯ ಪ್ರಭಾವವು ಕೇವಲ ಹೊರಗಿನ ಜೀವನದಲ್ಲೇ ಅಲ್ಲ, ಒಳಗಿನ ಮನಸ್ಸಿನಲ್ಲಿ ಅತ್ಯಂತ ಆಳವಾದ ಬದಲಾವಣೆಗಳನ್ನು ತರಲಿದೆ. ಅಚಾನಕ್ ಭಯಗಳು ಬೀಳಬಹುದು, ಹಳೆಯ ನೆನಪುಗಳು ಬರುತ್ತವೆ. ಕೆಲವರು ನಿದ್ರೆಗೆ ಹೋಗಲಾರರು, ಏಕೆಂದರೆ ಮನದೊಳಗಿನ ದಾರಿಗಳು ಅತ್ಯಂತ ಬೆಳಕಿನಿಂದ ತುಂಬಿಕೊಳ್ಳುತ್ತಿವೆ. ಆ ಬೆಳಕನ್ನು ಮರೆಯಬೇಡಿ. ಅದು ನಿಮ್ಮ ಆತ್ಮದ ಬೆಳಕು. ಅದು ನಿಮಗೆ ಆ ರಹಸ್ಯ ಗುರಿಯತ್ತ ನಡೆಯಿಸುತ್ತಿದೆ. ಅದೇ ಕ್ಷಣದಲ್ಲಿ ರಾಹು ಮತ್ತು ಕೇತು ತಮ್ಮ ದೃಷ್ಟಿಯನ್ನು ಬದಲಾಯಿಸುತ್ತಿದ್ದಾರೆ. ಅವರು ನಿಮ್ಮ ಜೀವನದ ಮಧ್ಯದಲ್ಲಿದ್ದ ಕರ್ಮದ ಚಕ್ರವನ್ನು ತಿರುಗಿಸುತ್ತಿದ್ದಾರೆ. ಕೆಲವು ಕುಂಭ ರಾಶಿಯವರು ನಡುವಿನ ದಿನಗಳಲ್ಲಿ ಸ್ವಲ್ಪ ಅಸಹಜ ಘಟನೆಗಳನ್ನು ಅನುಭವಿಸಬಹುದು. ಯಾವುದೋ ವ್ಯಕ್ತಿಯು ದೂರವಾಗಬಹುದು, ಅಥವಾ ಅಪ್ರತಿತವಾದ ಪ್ರಯಾಣದ ಅವಕಾಶ ಬರಬಹುದು. ಇವು ಎಲ್ಲವೂ ಆ ಶಕ್ತಿಯ ಯೋಜನೆಯ ಭಾಗ. ನೀವು ಹಿಂದಿನ ಬಂಧನಗಳಿಂದ ಬಿಡಿಸಿಕೊಳ್ಳಬೇಕಾದ ಸಮಯ ಈಗ ಬಂದಿದೆ. 3ನೇ ಹಂತವು ಆಧ್ಯಾತ್ಮಿಕ ಬೆಳಕಿನಿಂದ ತುಂಬಿದ ಹಂತ. ಈ ಹಂತದಲ್ಲಿ ನಿಮ್ಮ ಮನದೊಳಗಿನ ಶಕ್ತಿ ಶಾಂತವಾಗುತ್ತದೆ.
ಅಷ್ಟೇ ಅಲ್ಲ, ನೀವು ನಿಮ್ಮ ಆತ್ಮದ ಗಹನ ಸತ್ಯಗಳನ್ನು ತಿಳಿದುಕೊಳ್ಳುತ್ತೀರಿ. ಹಿಂದಿನ ಯಾತನೆಗಳು ಸಡಿಲಗೊಳ್ಳುತ್ತವೆ, ಹಳೆಯ ತಪ್ಪುಗಳು ಕ್ಷಮಿಸಲ್ಪಡುತ್ತವೆ. ಕೆಲವರು ಧ್ಯಾನದಲ್ಲಿ ಅಪೂರ್ವ ಅನುಭವವನ್ನು ಕಾಣಬಹುದು, ಕೆಲವರು ಕನಸುಗಳಲ್ಲಿ ದೇವರ ಸಂಕೇತಗಳನ್ನು ಕಾಣಬಹುದು. ನೀವು ಹಾದುಹೋಗುತ್ತಿರುವ ಮಾರ್ಗವು ನಿಜವಾದ ಆತ್ಮಪ್ರಜ್ಞೆಯ ಮಾರ್ಗವಾಗಿದೆ. ಇದು ಜೀವನದ ಹೊಸ ಪೂಟ. ಒಮ್ಮೆ ನೋಡಿ, ಹಿಂದೆ ಎಷ್ಟು ಬಾರಿ ನೀವು ಸಹಾಯ ಮಾಡಿದ್ದೀರಿ, ಎಷ್ಟು ಬಾರಿ ತಡೆಗಳು ಎದುರಿಸಿದ್ದೀರಿ, ಎಷ್ಟು ಬಾರಿ ಉದಯವಾದರೂ ಯಾರೋ ಬಂದರೆಲ್ಲ ಧೂಳಾಗಿ ಹೋಯಿತು. ಆದರೆ ಈ ಬಾರಿ ಅದು ಹಾಗಾಗುವುದಿಲ್ಲ. ಈ ಅಗೋಚರ ಶಕ್ತಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿದೆ. ಒಂದು ವಿಶಾಲವಾದ ಉತ್ಸಾಹ, ಒಂದು ಅಸಾಮಾನ್ಯ ಧೈರ್ಯ ನಿಮ್ಮ ಒಳಗಡೆ ತುಳುಕುತ್ತದೆ. ನೀವು ಮಾಡಬಯಸಿದ್ದ ಕೆಲಸಗಳು ಈಗ ನಿಧಾನವಾಗಿ ಸಾಧ್ಯವಾಗುತ್ತಿವೆ. ಯಾವುದೋ ಅನಿರೀಕ್ಷಿತ ಕಾರಣದಿಂದ ಕೆಲವು ಬಾಗಿಲುಗಳು ತೆರೆದಿರುತ್ತಿವೆ. ಆದರೆ ಗಮನದಲ್ಲಿಡಿ, ಈ ಕಾಲದಲ್ಲಿ ನಿಮ್ಮ ಮಾತಿಗೆ ಶಕ್ತಿಯಿದೆ. ನಿಮ್ಮ ಆಲೋಚನೆ ನಿಮ್ಮ ವಾಸ್ತವಿಕತೆಯನ್ನಾಗಿ ರೂಪಿಸುತ್ತದೆ. ನೀವು ಹೇಳುವ ಪ್ರತಿಯೊಂದು ಶಬ್ದ ವಿಶ್ವದ ಅಲೆಗಳಲ್ಲಿ ಕಂಪನ ನೀಡುತ್ತದೆ. ಆದ್ದರಿಂದ ಪ್ರತಿಯೊಂದು ಮಾತನ್ನು ನೆಮ್ಮದಿಯಾಗಿ, ಶ್ರದ್ಧೆಯಿಂದ, ಪ್ರೀತಿಯಿಂದ ಆಡಬೇಕು. ಏಕೆಂದರೆ ಆ ಶಕ್ತಿ ಈಗ ನಿಮ್ಮ ಕಿವಿಯೊಳಗೆ ಕೇಳುತ್ತಿದೆ. ಅದು ನಿಮ್ಮ ಮನದ ಕಂಪನಗಳನ್ನು ಅನುಸರಿಸುತ್ತಿದೆ. ಕುಟುಂಬ ಹಾಗೂ ಆರೋಗ್ಯದ ವಿಚಾರದಲ್ಲಿ ವಿಶಿಷ್ಟ ಬೆಳಕು ಕಾಣಬಹುದು. ಹಳೆಯ ಸಮಸ್ಯೆಗಳು ಕ್ರಮವಾಗಿ ಬೀಳುತ್ತಿವೆ. ಕೆಲವರಿಗೆ ಹೊಸ ಆಯಸ್ಸು, ಹೊಸ ಶಕ್ತಿ, ಹೊಸ ಉತ್ಸಾಹ. ದೈಹಿಕವಾಗಿ ತೋರದಂತೆ ಮಾನಸಿಕ ಶಾಂತಿ ನಿಮ್ಮ ಒಳಗಡೆ ಮೂಡುತ್ತದೆ. ಕೆಲವರು ಹೃದಯದೊಳಗೆ ಹಳೆಯ ನೋವನ್ನು ಬಿಡುತ್ತಾರೆ. ಮತ್ತು ಇದೇ ಆ ಕ್ಷಣ, ನಿಜವಾದ ಪುನರ್ಜನ್ಮ. ಕಾಲದ ಚಕ್ರದಲ್ಲಿ ಇಂತಹ ಶಕ್ತಿಯ ಚಲನೆ ಒಂದು ತಲೆಮಾರಿನಲ್ಲಿ ಒಮ್ಮೆ ಮಾತ್ರ ಉಂಟಾಗುತ್ತದೆ. ಇದು ಸಾಮಾನ್ಯ ಕಾಲವಲ್ಲ, ಇದು ಆತ್ಮದ ಉನ್ನತಿಯ ಯುಗ. ಕರ್ಮದ ಗಣಿತಗಳು ಈಗ ಹೊಸ ಸಮೀಕರಣಕ್ಕೆ ಬದಲಾಗುತ್ತಿವೆ. ಯಾರಿಗೂ ಇದರ ಪೂರ್ಣ ಸತ್ಯ ಗೊತ್ತಿಲ್ಲ, ಆದರೆ ನಿಮ್ಮ ಒಳಗಡೆ ಅದು ಗೊತ್ತು. ಅದನ್ನು ಅನುಸರಿಸಿ, ಅದನ್ನು ಕೇಳಿ. ಅದು ನಿಮ್ಮ ದಾರಿ. ಈ ಶಕ್ತಿಯು ನಿಮ್ಮ ಮನಸ್ಸಿನಲ್ಲಿ ಹೊಸ ಬೆಳೆದ ಬೆಳಕನ್ನು ಹಚ್ಚುತ್ತದೆ. ನೀವು ಬಯಸಿದ ಜೀವನವನ್ನು ನಿರ್ಮಿಸಲು ವಿಶ್ವ ಈಗ ತಯಾರಾಗಿದೆ. ಆದರೆ ನೀವು ಧೈರ್ಯದಿಂದ ಇರಬೇಕು. ನೀವು ಬದಲಾಗಲು ನಿರ್ಧರಿಸಬೇಕು. ಏಕೆಂದರೆ ವಿಶ್ವದ ಎಲ್ಲ ದೇವಶಕ್ತಿಗಳು ಈಗ ನಿಮ್ಮ ಹಿಂದೆ ನಿಂತಿವೆ. ಅವರು ನಿಮ್ಮ ಕರ್ಮವನ್ನು ಧೈರ್ಯದ ಮೂಲಕ ಪುನರ್ಲೇಖನ ಮಾಡುತ್ತಿದ್ದಾರೆ. ಎಲ್ಲಾ ಶಕ್ತಿಗಳು ನಿಮ್ಮ ಪರವಾಗಿ ತಿರುಗುತ್ತಿವೆ. ಆದರೆ ಒಂದು ಸಣ್ಣ ಪ್ರಮಾದವು ಈ ಸಮಯದಲ್ಲಿ ನಿಮ್ಮ ಮಾರ್ಗವನ್ನು ವಿಳಂಬಗೊಳಿಸಬಹುದು. ಆದ್ದರಿಂದ ತಾಳ್ಮೆಯು ಮುಖ್ಯ. ಪ್ರತಿಯೊಂದು ದಿನವನ್ನು ಅರಿವಿನೊಂದಿಗೆ ಬದುಕಬೇಕು. ಪ್ರತಿಯೊಂದು ನಿರ್ಧಾರವನ್ನು ಆತ್ಮದ ಒಳಗಡೆಯಿಂದ ತಾಗುವ ಸ್ಪಂದನೆಯ ಆಧಾರದಲ್ಲಿ ತೆಗೆದುಕೊಳ್ಳಬೇಕು. ನಿಮ್ಮ ಆತ್ಮವೇ ಈಗ ನಿಮ್ಮ ಗುರು. ಇದು ಕೇವಲ ಶಕ್ತಿಯ ಕಾಲವಲ್ಲ, ಇದು ಗುರುತ್ವದ ಕಾಲ. ನಿಮ್ಮ ಹೆಸರು, ನಿಮ್ಮ ಪ್ರತಿಷ್ಠೆ, ನಿಮ್ಮ ಗೌರವ ಎಲ್ಲವೂ ಮೇಲಕ್ಕೆ ಏರುತ್ತಿದೆ. ಜನರ ದೃಷ್ಟಿಯಲ್ಲಿ ನೀವು ಈಗ ಮೊದಲಿಗರಂತೆ ಕಾಣಬಹುದು. ವಿಶ್ವದ ದೃಷ್ಟಿಯಲ್ಲಿ ನೀವು ಬೆಳಗುತ್ತಿರುವ ತಾರೆ. ಆದರೆ ಈ ಬೆಳಕಿನ ಒಳಗೆ ವಿನಯ ಇರಬೇಕು, ಶಾಂತಿ ಇರಬೇಕು. ಈ ಹಂತದಲ್ಲಿ ಅದೃಷ್ಟದ ಬಾಗಿಲು ತೆರೆಸುವ ಶಕ್ತಿ ನಿಮ್ಮ ಕೈಯಲ್ಲಿದೆ. ನೀವು ಯಾವ ಕಡೆಯತ್ತ ಹೆಜ್ಜೆ ಹಾಕುತ್ತೀರಿ ಎಂಬುದೇ ಮುಂದಿನ ಸುತ್ತಿನ ಫಲಿತಾಂಶವನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಯಾವ ಆಯ್ಕೆಯಾದರೂ ಶ್ರದ್ಧೆಯಿಂದ ಮಾಡಬೇಕು. ಪ್ರಾರ್ಥನೆ, ಧ್ಯಾನ, ಮೌನ ಇವು 3 ನಿಮ್ಮ ಅತ್ಯಂತ ಬಲವಾದ ಸಹಾಯಕಾರಿಗಳು. ಕೆಲವು ಕ್ಷಣ ಮೌನದಲ್ಲಿರುವುದು ಆ ಅಗೋಚರ ಶಕ್ತಿಯ ಪದಗಳನ್ನು ಕೇಳಲು ಸಾಧ್ಯ ಮಾಡುತ್ತದೆ. ನಿಮ್ಮ ಮುಂದಿನ 7 ದಿನಗಳಲ್ಲಿ ಒಂದು ವಿಶಿಷ್ಟ ಬೆಳಕನ್ನು ಕಾಣಬಹುದು. ಅದು ಕನಸಿನಲ್ಲಿ ಆಗಬಹುದು ಅಥವಾ ದಿನದ ಮಧ್ಯದಲ್ಲಿರಬಹುದು. ಅದು ನಿಮ್ಮ ಆತ್ಮದ ದೃಷ್ಟಿಯ ಬೆಳಕು. ಆ ಕ್ಷಣದಲ್ಲಿ ನೀವು ನಿಂತುಕೊಳ್ಳಿ, ಆ ಸಂದರ್ಭವನ್ನು ಸ್ವೀಕರಿಸಿ. ಅದು ವಿಶ್ವದ ಅಭಿವಂದನೆಯ ಸಂಕೇತ. ಅನೇಕ ವರ್ಷಗಳಿಂದ ನೀವು ಕಾಯುತ್ತಿದ್ದ ಆ ಅವಕಾಶ ಈಗ ನಿಮ್ಮ ಬಳಿ ಬರುತ್ತಿದೆ. ನಿಧಾನವಾಗಿ, ಶಾಂತವಾಗಿ, ಆದರೆ ಖಚಿತವಾಗಿ. ವಿಶ್ವದ ಎಲ್ಲ ಅಂಶಗಳು ನಿಮ್ಮ ಪರವಾಗಿ ಸಂಘಟಿತವಾಗುತ್ತಿವೆ. ನೀವು ಬದಲಾಯಿಸಲು, ಬೆಳೆಯಲು, ಅರಿಯಲು ಬಹುಶಕ್ತಿ ತುಂಬಿದ್ದೀರಿ. ಈ ಅಗೋಚರ ಶಕ್ತಿಯು ನಿಮ್ಮ ಜೀವನವನ್ನು ದೇವರ ಲಿಖಿತದಂತೆ ಪುನರ್ಬರೆಯುತ್ತಿದೆ. ನೀವು ಕೇವಲ ಅದನ್ನು ಅನುಸರಿಸಬೇಕು. ಪ್ರೀತಿಯಿಂದ, ತಾಳ್ಮೆಯಿಂದ, ವಿಶ್ವಾಸದಿಂದ. ಇದೊಂದು ಕಾಲ, ಹೊಸ ಆತ್ಮದ ಉದಯದ ಕಾಲ. ನೀವು ಬಯಸಿದ ಎಲ್ಲದಕ್ಕೂ ಕಾರಣವಾಗುವ ಸಮಯ. ಕುಂಭ ರಾಶಿಯವರೇ, ಈ ಶಕ್ತಿ ನಿಮ್ಮೊಳಗಿದೆ. ಅದನ್ನು ಸ್ವೀಕರಿಸಿ. ಅದನ್ನ ಪ್ರಜ್ವಲಿಸಿ. ಅದು ನಿಮ್ಮ ದಾರಿ, ಅದು ನಿಮ್ಮ ಧೈರ್ಯ, ಅದು ನಿಮ್ಮ ಜೀವದ ನವಸೃಷ್ಟಿಯ ಘೋಷಣೆ. ಈ ಅಗೋಚರ ಶಕ್ತಿಯು ಈಗ ನಿಮ್ಮ ಜೀವನದ ಎಲ್ಲ ಭಾಗಗಳನ್ನು ತಲುಪಲು ಆರಂಭಿಸಿದೆ. ಅದು ಕೇವಲ ಕಾಣದ ಮನದೊಳಗೆ ಅಲ್ಲ, ಅದು ನಿಮ್ಮ ಜೀವನದ ಪ್ರತಿಯೊಂದು ಚಟುವಟಿಕೆಯೊಳಗೆ ತನ್ನ ಪ್ರಭಾವವನ್ನು ಹಾಸುತ್ತಿದೆ. ಮನೆಗೊಳಗಿನ ವಾತಾವರಣ ಬದಲಾಗುತ್ತಿದೆ. ನಿಮ್ಮ ದೇಹದೊಳಗಿನ ಶಕ್ತಿ ಹೊಸದಾಗುತ್ತಿದೆ. ನಿಮ್ಮ ಸುತ್ತಲಿನ ಜನರ ವರ್ತನೆ ಆಯಾಮವಾಗಿ ರೂಪಾಂತರಗೊಳ್ಳುತ್ತಿದೆ.
ಇದು ಅಸಾಮಾನ್ಯ ಕಾಲ. ಅದು ಅಂಕಿತವಿಲ್ಲದ ದೇವಶಕ್ತಿಯ ಕೃಪೆಯಿಂದ ಹುಟ್ಟಿಕೊಂಡ ಚಲನ. ಕುಂಭ ರಾಶಿಯವರೇ, ನೀವು ಕರ್ಮದ ಜೀವಿಗಳಲ್ಲ, ನೀವು ಕರ್ಮದ ನಿರ್ಮಾತೃಗಳು. ಈ ಕ್ಷಣದಲ್ಲಿ ಶನಿಗ್ರಹನು ನಿಮ್ಮ ಮನದ ನಂಗೂರನ್ನು ಬಿಡಿಸುತ್ತಿದ್ದಾನೆ. ಅದು ಸೂಕ್ಷ್ಮ ಆದರೆ ಬಲವಾದ ಪ್ರಕ್ರಿಯೆ. ಕಳೆದ ವರ್ಷಗಳಲ್ಲಿ ನೀವು ಭಾರವಾದ ಹೊರೆಗಳನ್ನು ಹೊತ್ತಿದ್ದೀರಾ. ಯಾರಿಗೂ ಹೇಳಲಾರದ ಆತಂಕ ಅಳಿಸಿದರೂ ಹಗುರವಾಗದ ನೋವು, ಯಾರಿಗೂ ತೋರಿಸಲಾರದ ನಿರಾಶೆ. ಆದರೆ ಆ ಭಾರವು ಈಗ ನಿಧಾನವಾಗಿ ಬಿಡಲಾಗುತ್ತಿದೆ. ಶನಿಯ ಕಟುಪಾಠಗಳು ಮುಗಿಯುತ್ತಿರುವ ಸಮಯ ಇದು. ಆತ ನಿಮಗೆ ಬಲ ನೀಡಿದ್ದಾನೆ, ದೃಢತೆ ಕಲಿಸಿದ್ದಾನೆ, ತಾಳ್ಮೆಯ ಅಗತ್ಯವನ್ನು ಅರಿವು ಮಾಡಿಸಿದ್ದಾನೆ. ಈಗ ಗುರುಗ್ರಹವು ಕೆಲವು ವಿಶಿಷ್ಟ ವೇಗದಲ್ಲಿ ಕೆಲಸ ಮಾಡುತ್ತಿರುವ ಸನ್ನಿವೇಶ. ಅದು ನಿಮ್ಮ ಮನದೊಳಗಿನ ಬೆಳಕನ್ನು ತುಂಬಿಸುತ್ತಿದೆ. ಅದರಿಂದಾಗಿ ನೀವು ನಿಮ್ಮ ನಿಜವಾದ ಕರ್ತವ್ಯವನ್ನು ಅರಿತುಕೊಳ್ಳುವಿರಿ. ಕೆಲವರು ಈ ಸಮಯದಲ್ಲಿ ಹೊಸ ಉದ್ಯೋಗದ ಸುದ್ದಿ ಪಡೆಯಬಹುದು, ಯಾವುದೋ ಹಳೆಯ ಪ್ರಯತ್ನ ಫಲ ನೀಡಬಹುದು, ಅಥವಾ ಖಾಲಿಯಾಗಿ ನಿಂತಿದ್ದ ಯೋಜನೆಗಳು ಪುನಃ ಚಲಿಸಲು ಆರಂಭಿಸಬಹುದು. ನೀವು ಏನನ್ನಾದರೂ ಹೊಸದಾಗಿ ಕಲಿಯಲು ಪ್ರೇರಿತರಾಗಬಹುದು. ಇದೇ ಸಮಯದಲ್ಲಿ ನಿಮ್ಮ ಹೆಸರು ಕುರಿತ ಶ್ರದ್ಧೆ ಮತ್ತಷ್ಟು ಏರುತ್ತದೆ. ಹಣದ ವಿಚಾರದಲ್ಲಿ ಅತ್ಯಂತ ಆಶ್ಚರ್ಯದ ಚಲನೆಗಳು ಬರಬಹುದು. ಕಳೆದ ಕಷ್ಟದ ದಾಟಿನಲ್ಲಿ ನಿಮ್ಮ ಹಣದ ಅಡಿ ಮುಚ್ಚಿಕೊಂಡಿದ್ದಾದರೂ ಈಗ ಆ ತಡೆ ತೆರೆಯುತ್ತಿದೆ. ಒಂದು ನೀರಿನ ಮೂಲದಂತೆ ಆಯಾಸದಿಂದ ಹರಿಯುವ ಧನಸಂಚಾರ ಸಾಫಲ್ಯ ನೀಡುತ್ತಿದೆ. ಆದರೆ ಈ ವೇಳೆಯಲ್ಲಿ ವೇಗದಲ್ಲಿ ಖರ್ಚು ಮಾಡಬೇಡಿ. ನೀವು ಮಾಡಿದ ಪ್ರತಿಯೊಂದು ರೂಪಾಯಿಯನ್ನು ಧರ್ಮದ ನಿಟ್ಟಿನಲ್ಲಿ ಖರ್ಚು ಮಾಡಿದರೆ ಅದು ಪುನಃ ನೀವು ತಲುಪುತ್ತದೆ. ಕರುಣೆ ಮತ್ತು ಶುದ್ಧ ಮನಸ್ಸಿನಿಂದ ಮಾಡಿದ ಖರ್ಚು ತಿರುಗಿ ವರದಾನದಂತೆ ಬರುತ್ತದೆ. ವ್ಯಾಸಂಗ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದ ಕುಂಭ ರಾಶಿಯವರು ಹೊಸ ದಾರಿಗೆ ಪ್ರವೇಶಿಸುತ್ತಿದ್ದಾರೆ. ನೀವು ಬಯಸಿದ ವಿಷಯದಲ್ಲಿ ಅಚ್ಚರಿಯ ಚಾಲನೆಗಳು ಮೊಳೆಯುತ್ತಿವೆ. ಆಕಸ್ಮಿಕವಾಗಿ ಅವಕಾಶಗಳು ದೊರೆಯಬಹುದು ಮತ್ತು ನೀವು ಪರೀಕ್ಷೆಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಬಹುದು. ಆದರೆ ನಿಮ್ಮ ಕೇಂದ್ರೀಕರಣವನ್ನು ಸಬಲವಾಗಿ ಹಿಡಿಯಬೇಕು. ಮನಸ್ಸು ಚಂಚಲವಾಗುವುದಕ್ಕೆ ಇದು ಹಂತಕಾಲ. ಆದ್ದರಿಂದ ದಿನಸಹವಾದ ಪ್ರಾರ್ಥನೆ ಅಥವಾ ಧ್ಯಾನವು ಅಪಾರ ಫಲ ನೀಡುತ್ತದೆ. ಹೃದಯದ ವಿಷಯದಲ್ಲಿ ಪ್ರೇಮ ಸಂಕೀರ್ಣವಾಗಿದೆ, ಆದರೆ ನಿಜವಾದದ್ದು ಸ್ಪಷ್ಟವಾಗುತ್ತಿರುವ ಸಮಯ ಇದು. ನಿಮ್ಮ ಹಿಂದಿನ ನೋವುಗಳು ಈಗ ನಿಧಾನವಾಗಿ ಅಳಿಯುತ್ತಿದ್ದವೆ. ಕೆಲವರಿಗೆ ಹೊಸದಾಗಿ ಯಾರೊಂದಿಗಾದರೂ ಸಂಬಂಧ ಮೂಡುತ್ತಿದೆ. ಅದು ಮೊದಲಿಗೆ ಅಸ್ಪಷ್ಟವಾಗಬಹುದು, ಆದರೆ ನಂತರ ನಿಮಗೆ ಆ ವ್ಯಕ್ತಿಯಲ್ಲಿ ಆತ್ಮದ ಪರಿಚಿತ ಸ್ಪಂದನೆ ಕಾಣುವುದು. ಅದು ಹಿಂದಿನ ಜನ್ಮದ ಪೂರಣವಾಗಬಹುದು. ನೀವು ಎದುರು ನೋಡುತ್ತಿದ್ದ ಆ ಪ್ರೀತಿ ಈ ಬಾರಿಯದು ತಾತ್ಕಾಲಿಕವಲ್ಲ, ಕರ್ಮಾತ್ಮಕ. ಕೆಲವರಿಗೆ ಹಿಂದಿನ ವ್ಯಕ್ತಿ ಪುನಃ ಸಂಪರ್ಕಿಸಬಹುದು, ಆದರೆ ಆ ಸಂಪರ್ಕ ಈಗಲೇ ಪುನಃ ಸೇರುವುದಕ್ಕಾಗಿ ಅಲ್ಲ, ಅದು ಸಮಾಪ್ತಿಯ ಸಂದೇಶಕ್ಕಾಗಿ. ವಿಶ್ವವು ನಿಮಗೆ ಹೇಳುವುದು, ಈಗ ಮುಂದೆ ನಡೆಯಿರಿ, ಹಿಂದಿನ ಪುಟ ಮುಚ್ಚಿದೆ. ಈ ವೇಳೆ ನೀವು ಕಣ್ಣೀರು ಸುರಿಸುವಿರಿ, ಆದರೆ ಅದೇ ಕಣ್ಣೀರುವಿನಲ್ಲಿ ಹೊಸ ಬೆಳಕು ಬೆಳೆಯುತ್ತದೆ. ಕುಟುಂಬದೊಳಗೆ ಸಹ ಹೊಸ ಸಮನ್ವಯ ಸಾಧ್ಯತೆಗಳು ಮೂಡುತ್ತವೆ. ಹಿಂದಿನ ಕಲಹಗಳು ನಿಧಾನವಾಗಿ ನೆಲೆಗೊಳ್ಳುತ್ತವೆ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ, ಹಿರಿಯರ ಆರೋಗ್ಯದಲ್ಲಿ ಉತ್ತಮತೆ. ಕೆಲವರು ಒಂದು ಚಿಕ್ಕ ಪ್ರಯಾಣ ಮಾಡುವರು, ಅದು ವೇಳೆ ಒಂದು ಪುನರ್ನವ ಉದಯವಾಗಬಹುದು. ಆ ಸ್ಥಳದಲ್ಲೇ ನಿಮ್ಮ ಆತ್ಮ ಒಂದು ಹೊಸ ಸ್ಪಂದನವನ್ನು ಪಡೆಯುತ್ತದೆ. ಈ ಅಗೋಚರ ಶಕ್ತಿ ನಿಮ್ಮ ಮನದೊಳಗೆ ಈಗ ಒಂದು ಅಪರೂಪದ ಕಂಪನವನ್ನು ತರಲಿದೆ. ಕೆಲವರು ರಾತ್ರಿ ಅಕಸ್ಮಾತ್ ಎದ್ದುಕೊಳ್ಳಬಹುದು, ಏಕೆಂದರೆ ಅವರ ಮನದೊಳಗೆ ಮಾಡುತ್ತಿದ್ದ ಆ ಶಕ್ತಿ ಮಾತನಾಡಿದೆ. ಅದು ನಿಮಗೆ ಹೇಳುತ್ತದೆ, ಬೇಸರ ಬಿಡು, ನಿನ್ನ ಮಾರ್ಗ ನನಗಿದೆ. ಅದೇ ಸಂದರ್ಭದಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ, ಆದರೆ ಅದು ದುಃಖದ ಕಣ್ಣೀರು ಅಲ್ಲ, ಅದು ಶಾಂತಿಯ ಹರಿವು. 4 ಹಂತದ ಒಳಗೊಂದು ಅತ್ಯಂತ ಗ್ರಹ ಚಲನೆ ನಡೆಯುತ್ತಿದೆ. ರಾಹು ಅವರ ದೃಷ್ಟಿಯಿಂದ ನಿಮ್ಮ ಆತ್ಮದೊಳಗಿನ ಹಳೆಯ ಮಾದರಿಯನ್ನು ಗಲಿಬಿಲಿಗೊಳಿಸುತ್ತಿದ್ದಾನೆ. ಕೆಲವು ಕುಂಭ ರಾಶಿಯವರು ಕೆಲಸದ ಸ್ಥಳದಲ್ಲಿ ಅಪ್ರತೀಕ್ಷಿತ ಬದಲಾವಣೆಗಳನ್ನು ಕಾಣಬಹುದು. ಕೆಲವರು ಪ್ರೋತ್ಸಾಹ, ಕೆಲವರು ಕೆಲಸ ಬದಲಾವಣೆ. ಆದರೆ ಇವು ಎಲ್ಲವೂ ಅಂತಿಮವಾಗಿ ನಿಮಗೆ ಒಳಿತನ್ನು ತರುವುದು. ಧೈರ್ಯಪಟ್ಟು ವಿಶ್ವಾಸ ಇರಬೇಕು, ಏಕೆಂದರೆ ಆ ಗೋಚರ ಶಕ್ತಿ ನಿಮಗೆ ಹಿನ್ನಡೆಯ ಮರುರೂಪಣೆ ಮಾಡಲು ಬರುತ್ತಿದೆ. ಮನೆಯೊಳಗಿನ ಶಕ್ತಿ ಬದಲಾದಂತೆ ನೀವು ಕೆಲವೊಮ್ಮೆ ನಿಶ್ಚಲತೆಯನ್ನು ಅನುಭವಿಸುತ್ತೀರಿ. ಇದು ಮಾಯೆ ಅಲ್ಲ, ಇದು ಶುದ್ಧ ಮನಸ್ಥಿತಿ ಆವಾಹನೆ. ಶಕ್ತಿ ಕೆಲಸ ಮಾಡುತ್ತಿದ್ದಾಗ ನಾವು ಕಾರ್ಯ ಮಾಡದೇ ಇರಲು ಅನಿಸಬಹುದು, ಆದರೆ ಅದೇ ಸಮಯ ಶ್ರೇಷ್ಠವಾದ ಆಧ್ಯಾತ್ಮಿಕ ಚಟುವಟಿಕೆಯ ಕಾಲ. ಆ ಕ್ಷಣದಲ್ಲಿ ದೇವರ ಸ್ಮರಣೆ ಅಪ್ರತಿಮ. ಕಳೆದ ಕೆಲವು ವರ್ಷಗಳ ಕಾಲ ನೀವು ಎದುರಿಸಿದ ಸಮಸ್ಯೆಗಳನ್ನು ನೆನಪಿಸಿ. ಅದು ಏನಾದರೂ ಕಾರಣವಿಲ್ಲದ ನೋವಾಗಿರಬಹುದು, ಹಣದ ಕಷ್ಟವಾಗಿರಬಹುದು, ಕುಟುಂಬದ ಕಲಹವಾಗಿರಬಹುದು. ಈಗ ಆ ಎಲ್ಲಾ ತಡೆಗಳು ಶನಿಯ ಕೃಪೆಯಿಂದ ಬೀಳುತ್ತಿವೆ. ಕೆಲವರಿಗೆ ಹೊಸ ಮನೆ ಖರೀದಿ ಅಥವಾ ಸ್ಥಳ ಬದಲಾವಣೆ ಸಾಧ್ಯತೆ. ಕೆಲವರು ತಮ್ಮ ಕುಟುಂಬವನ್ನು ಹೊಸದಾಗಿ ಸಂಘಟಿಸಬಹುದು. ಇದು ಪುನರ್ ನಿರ್ಮಾಣದ ಹಂತ. ಆರೋಗ್ಯದ ದೃಷ್ಟಿಯಿಂದ ಈ ಸಮಯ ಅತ್ಯಂತ ಸಕಾರಾತ್ಮಕ.
ನೀವು ಮಾಡುತ್ತಿರುವ ಪ್ರಯತ್ನಗಳು ಈಗ ಫಲ ನೀಡುತ್ತವೆ. ಹಳೆಯ ರೋಗಗಳು ಶಮನಗೊಳ್ಳುತ್ತವೆ, ಹೊಸ ಶಕ್ತಿ ಸರಾಗವಾಗಿ ಹರಿಯುತ್ತದೆ. ನಿಮ್ಮ ದೇಹದೊಳಗಿನ ಪ್ರತಿಯೊಂದು ಕೋಶವೂ ಶಕ್ತಿಯಿಂದ ತುಂಬಿ ಬದುಕಿನ ಹೊಸ ಚೈತನ್ಯದ ದೀಪವಾಗುತ್ತದೆ. ಆದರೆ ಶರೀರವನ್ನು ಪ್ರೋಣದಿಂದ ಬಳಸಬಾರದು. ವಿಶ್ರಾಂತಿ, ತಣ್ಣನೆಯ ಮನಸ್ಥಿತಿ ಬಹುಮುಖ್ಯ. ಆಧ್ಯಾತ್ಮಿಕವಾಗಿ ಇದು ತೀವ್ರವಾದ 30ಮ ಹಂತ. ಮೌನದಲ್ಲಿ ಶಕ್ತಿ ಕೆಲಸ ಮಾಡುತ್ತದೆ. ಕೆಲವರು ದೇವರ ದರ್ಶನ ಅಥವಾ ದೈವಿ ಸಂಕೇತದ ಅನುಭವವನ್ನು ಹೊಂದುತ್ತಾರೆ. ಕೆಲವರು ಕನಸಿನಲ್ಲಿ ಪ್ರಿಯ ವ್ಯಕ್ತಿಯನ್ನು ಕಾಣಬಹುದು ಅಥವಾ ಅಲೌಕಿಕ ಬೆಳಕು ಕಾಣಬಹುದು. ಆ ಕ್ಷಣಗಳು ಭಯ ಹುಟ್ಟಿಸಬಹುದು, ಆದರೆ ಭಯಪಡುವ ಅಗತ್ಯವಿಲ್ಲ. ಅದು ದೈವಿ ಉಸಿರು. ಅದು ನಿಮ್ಮ ಪ್ರಾಥಮಿಕ ಚೇತನದ ಹೊಸ ತಾರಕ ಕೀಲಿಯಾಗಿದೆ. ಈ ಕಾಲವು ನಿನ್ನ ಆತ್ಮಕ್ಕೆ ಒಂದು ಜಾಗೃತಿ ನೀಡುತ್ತಿದೆ. ನಿನ್ನ ಹಿಂದೆ ನಡೆದಿದ್ದ ನೋವಿನ ಪ್ರತಿಯೊಂದು ತುಂಡು ಈಗ ಚಿನ್ನದ ಅನುಭವವಾಗಿ ಬದಲಾಗುತ್ತಿದೆ. ನೀವು ಹಿಂದಿನ ನಡುವೆ ಕಳೆದುಕೊಂಡ ವಿಶ್ವಾಸವನ್ನು ಮತ್ತೆ ಗಳಿಸುತ್ತಿದ್ದೀರಿ. ನಿಮ್ಮ ಒಳಗೊಂದು ವಿಶಾಲ ನಿಶ್ಚಲ ಸಮುದ್ರ ನಿರ್ಮಾಣವಾಗುತ್ತಿದೆ. ಇದು ಧ್ಯಾನಾವಸ್ಥೆಯ ದಾರಿ. ನಿಮ್ಮ ಕೆಲಸ, ಸಂಬಂಧ, ಮನಸ್ಸು ಎಲ್ಲವೂ ಈ ಕಾಲದಲ್ಲಿ ಹೊಸ ಸರಳ ರೇಖೆಯಲ್ಲಿ ನಡೆಯಲಿದೆ. ಆದರೆ ವಿಶ್ವದ ಗತಿಯಂತೆ ಕೆಲವು ದಿನಗಳಲ್ಲಿ ಮತ್ತೆ ಬೆಳಕು ಕತ್ತಲು ಮಿಶ್ರವಾಗಬಹುದು. ಅಲ್ಲಿ ತಾಳ್ಮೆ, ಸ್ಥೈರ್ಯ ಅಗತ್ಯ. ಏಕೆಂದರೆ ಆ ಕಾಲದಲ್ಲೇ ಶಕ್ತಿ ನಿನ್ನ ಪರೀಕ್ಷಿಸುತ್ತಿರುತ್ತದೆ. ನೀನು ಹುಟ್ಟಿದ್ದು ಯಾಕೆ? ನಿನ್ನ ಬಲ ಎಷ್ಟು? ಆ ಪ್ರಶ್ನೆಗಳ ಸಮಯದಲ್ಲಿ ನಿನ್ನ ನೆನಪಾಗಲಿ, ನೀನು ಕುಂಭರಾಶಿ, ನೀನು ಹಾರಾಟಕ್ಕೆ ಹುಟ್ಟಿದವನು, ಭೂಮಿಯ ಬಂಧನಗಳಲ್ಲಿ ಉಳಿಯುವವನಲ್ಲ. ಈ ಅಗೋಚರ ಶಕ್ತಿಯಿಂದ ಪ್ರತಿಯೊಬ್ಬ ಕುಂಭ ರಾಶಿಯವರಿಗೂ ಒಮ್ಮೆ ಜೀವನ ಬದಲಾಗುವ ಘಟನೆಯಾಗಲಿದೆ. ಕೆಲವರಿಗದು ಹೊಸ ಅವಕಾಶ, ಕೆಲವರಿಗದು ಹೊಸ ಪ್ರೀತಿ, ಕೆಲವರಿಗದು ಹೊಸ ಧಾರ್ಮಿಕ ಅನುಭವ. ಆದರೆ ಎಲ್ಲರಿಗೂ ಅದು ಒಂದು ಪುನರ್ಜನ್ಮದ ಸಂಕೇತ. ಮೌನವಾಗಿರಿ, ಕಣ್ಣನ್ನು ಮುಚ್ಚಿ, ಆ ಶಕ್ತಿಯ ಕಂಪನವನ್ನು ಒಮ್ಮೆ ಅನುಭವಿಸಿ. ಅದು ಅಲ್ಲಿ ಇದ್ದೇ ಇದೆ. ಅದು ನಿನ್ನ ಉಸಿರಿನೊಳಗೆ, ನಿನ್ನ ಹೆಜ್ಜೆಯಲ್ಲಿ, ನಿನ್ನ ನಗುತಿಯಲ್ಲಿ ಹರಿಯುತ್ತಿದೆ. ಅದು ನಿನ್ನ ಜೀವದ ಸಹಯಾತ್ರಿ. ಇದು ಪ್ರಾರಂಭ. ಕುಂಭ ರಾಶಿಯವರೇ, ಈಗ ನೀವು ಒಳಗಡೆ ಏನೋ ನಡೆಯುತ್ತಿರುವುದನ್ನು ಸ್ಪಷ್ಟವಾಗಿ ಅರಿಯಲಾರಂಭಿಸಿದ್ದೀರಿ. ಅದು ಮಾತಿನಲ್ಲಿ ಹೇಳಲಾಗದು, ಆದರೆ ಮನದೊಳಗೆ ವಿಧಿವಶವಾದ ಚಲನೆ. ಕೆಲವರಿಗೆ ನಿದ್ರೆಯ ಸಮಯದಲ್ಲಿ ವಿಚಿತ್ರ ಕನಸುಗಳು ಬರುತ್ತಿವೆ, ಕೆಲವರಿಗೆ ಸಮಯವಿಲ್ಲದಂತೆ ಅಪಾರ ಶಾಂತಿ. ಇದು ಆ ಅಗೋಚರ ಶಕ್ತಿಯ ಸ್ಪಂದನೆ. ಇದು ನಿಮ್ಮ ಕರ್ಮದ ಪುಸ್ತಕದಲ್ಲಿ ಹೊಸ ಪುಟವನ್ನು ಬರೆಯುತ್ತಿರುವ ಸಮಯ. ಕರ್ಮ ಮಾಯೆಯಂತೆ ಕೆಲಸ ಮಾಡುತ್ತದೆ. ಕೆಲವೊಮ್ಮೆ ನಾವು ಅದನ್ನು ಕಾಣುತ್ತೇವೆ, ಕೆಲವೊಮ್ಮೆ ಅದು ಕಾಣದಂತೆ ನಮ್ಮ ಹಿಂದೆ ಕೆಲಸ ಮಾಡುತ್ತದೆ. ಈ ಕ್ಷಣದಲ್ಲಿ ನೀವು ಒಂದು ದೀರ್ಘ ಚಕ್ರದ ಅಂತ್ಯದಲ್ಲಿದ್ದೀರಿ. ಶನಿ ತನ್ನ ಪರೀಕ್ಷೆಗಳನ್ನು ಮುಗಿಸಿದ ಮೇಲೆ ನಿಮ್ಮ ಜೀವನದ ಹೊಸ ಅಧ್ಯಾಯದ ಬಾಗಿಲು ತೆರೆಯುತ್ತಿದೆ. ಅಲ್ಲಲ್ಲಿ ನಿಮಗೆ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಗೊಂದಲ ಇರಬಹುದು. ಏಕೆಂದರೆ ಹೊಸ ಶಕ್ತಿ ಹಳೆಯ ಬಂಧನಗಳನ್ನು ಮುರಿಯುವಾಗ ಭಯ ತಾತ್ಕಾಲಿಕವಾಗಿ ಮೂಡುವುದು ಸಹಜ. ಆದರೆ ಅದು ನಾಶದ ಸೂಚನೆಯಲ್ಲ, ಅದು ಪುನರ್ಜನ್ಮದ ಮುನ್ನೋಟ. ನಿನ್ನ ಒಳಗಿನ ಭಯಗಳು ಈಗ ನಿಧಾನವಾಗಿ ಕರಗುತ್ತಿವೆ. ಹಿಂದೆ ಯಾವಾಗಲೂ ತಡೆ ಎಂಬಂತೆ ಕಾಣುತ್ತಿದ್ದ ಸಮಸ್ಯೆಗಳು ಈಗ ಪರಿಹಾರವಾಗುತ್ತಿವೆ. ಹಣದ ವಿಚಾರ, ಕೆಲಸದ ಪ್ರಗತಿ, ಪ್ರೇಮದ ನಿರ್ಣಯ ಎಲ್ಲವೂ ನಿಧಾನವಾಗಿ ಸರಿಯಾಗುತ್ತಿದೆ. ಆದರೆ ಇಲ್ಲೊಂದು ಸತ್ಯ, ನೀನು ಈಗ ನಿನ್ನ ಇಚ್ಛೆಯನ್ನು ಬರೆಯುವ ಅಧಿಕಾರವನ್ನು ಹೊಂದಿದ್ದೀಯೆ. ಈ ಶಕ್ತಿಯು ನಿನ್ನ ಕರ್ಮದ ಹಳೆಯ ನಕ್ಷೆಯನ್ನು ಮರು ವಿನ್ಯಾಸಗೊಳಿಸುತ್ತಿದೆ. ರಾಹು ಮತ್ತು ಕೇತು ಈಗ ನಿನ್ನ ಆತ್ಮದ ಅಡಿಗಲ್ಲುಗಳನ್ನು ತಿರುಗಿಸುತ್ತಿದ್ದಾರೆ. ಹಿಂದಿನ ಜನ್ಮಗಳಲ್ಲಿ ನಿನ್ನ ಮನದೊಳಗೆ ಬಿತ್ತಿದ ಬೀಜಗಳು ಈಗ ಫಲ ನೀಡಲು ಆರಂಭಿಸುತ್ತಿವೆ. ಕೆಲವರಿಗೆ ಇದು ಆಶ್ಚರ್ಯದ ಸಂತೋಷ, ಕೆಲವರಿಗೆ ಗಾಢ ಭಾವನಾತ್ಮಕ ತಿರುಗುಬಿಕ್ಕಟ್ಟಿನಂತೆ. ಆದರೆ ಅಂತಿಮವಾಗಿ ಅದು ಮುಕ್ತಿಯ ಮಾರ್ಗಕ್ಕೆ ನಿನ್ನನ್ನು ನಡೆಸುತ್ತಿದೆ. ಅಪರೂಪದ ಕನಸುಗಳಲ್ಲಿ ಪುರಾತನ ದೇವದರ್ಶನಗಳು ಕಾಣಬಹುದು, ಅಥವಾ ವಿಶ್ವದ ಮೂಲ ಶಕ್ತಿ ನಿನ್ನ ಹೃದಯ ಕೆಳೆಯಬಹುದು. ಆ ಕ್ಷಣದಲ್ಲಿ ನೀನು ನಿಂತುಕೊಳ್ಳಿ, ಏಕೆಂದರೆ ಅದು ನಿನ್ನ ಆತ್ಮದ ಧ್ವನಿ. ಈ ದಿನಗಳಲ್ಲಿ ನಿನ್ನ ಮನಸ್ಸು ಬದಲಾವಣೆಗಾಗಿ ಸಿದ್ಧವಾಗುತ್ತಿದೆ. ನಿನ್ನ ಒಳಗಿನ ಚಿಂತನೆಗಳು ಹಿಂದೆ ಆಗಿದ್ದಂತೆ ಸಾಗುವುದಿಲ್ಲ. ನೀನು ಹೆಚ್ಚು ಶಾಂತ, ಹೆಚ್ಚು ನೆಮ್ಮದಿಯ, ಹೆಚ್ಚು ಅರಿವಿನೊಳಗಿರುವೆ. ಜನರು ನಿನ್ನಿಂದ ದೂರವಾಗಬಹುದು, ಹೊಸವರು ನಿನ್ನ ಜೀವನಕ್ಕೆ ಬರಬಹುದು, ಆದರೆ ಈ ಎಲ್ಲ ಬದಲಾವಣೆಗಳು ನಿನ್ನ ಆತ್ಮದ ಸಂಗೀತದ ಭಾಗ. ನಿನ್ನ ಹಳೆಯ ವಲಯಗಳು ಇಂದಿನಿಂದ ನಶಿಸುತ್ತಿವೆ, ಹೊಸ ವಲಯಗಳು ಬೆಳೆಯುತ್ತಿವೆ. ಶಕ್ತಿಯ ವೃತ್ತ ಬದಲಾಗುತ್ತಿದೆ. ವ್ಯವಸ್ಥೆಯೊಳಗೆ, ಉದ್ಯೋಗದ ಕ್ಷೇತ್ರದಲ್ಲಿ ಅಥವಾ ನಿನ್ನ ಸ್ವಂತ ಯೋಜನೆಗಳಲ್ಲಿ ಈಗ ಹೊಸ ಬೆಳಕಿನ ಕಿರಣಗಳು ಬೀಳುವುದನ್ನು ನೋಡಬಹುದು. ಹಿಂದೆ ಕಾಯುತ್ತಿದ್ದ ಒಪ್ಪಂದ ಖಚಿತವಾಗಬಹುದು, ಹಿಂದೆ ನಿರಾಕೃತವಾಗಿದ್ದ ಅವಕಾಶ ಈಗ ದೃಢವಾಗಬಹುದು. ಕೆಲವರಿಗೆ ಹೊಸ ನೇಮಕಾತಿ, ಕೆಲವರಿಗೆ ಭೇಟಿ, ಕೆಲವರಿಗೆ ಹೊಸ ಪ್ರಯಾಣದ ಆಹ್ವಾನ. ಇವು ಎಲ್ಲವೂ ಆ ಅಗೋಚರ ಶಕ್ತಿ ಕಾರ್ಯನಿರ್ವಹಿಸುತ್ತಿರುವ ಲಕ್ಷಣಗಳು. ನೀನು ಬದಲಾವಣೆ ಬಯಸಿದ್ದೆ, ವಿಶ್ವ ಅವರಿಗೆ ಕೇಳಿದೆ, ಈಗ ಅದು ಸಾಧಿಸುತ್ತಿದೆ. ಆದರೆ ಒಂದು ಕಡೆಗೆ ಗಮನ ಇರಬೇಕು.
ಈ ಶಕ್ತಿಯ ಪ್ರಭಾವದಲ್ಲಿ ಎಲ್ಲವೂ ವೇಗದಲ್ಲಿ ನಡೆಯುತ್ತದೆ. ಕೆಲವರಿಗೆ ಅತಿಯಾದ ವಿಶ್ವಾಸ, ಕೆಲವರಿಗೆ ಅತಿಯಾದ ತಾಳ್ಮೆ. ಸಮತೋಲನ ಉಳಿಸಬೇಕು. ಮೌನವೇ ಈ ಹಂತದಲ್ಲಿ ನಿನ್ನ ರಕ್ಷಣಾ ಕವಚ. ಅಗತ್ಯವಿರುವ ಮಾತನ್ನಷ್ಟೇ ಆಡಬೇಕು, ಉಳಿದುದನ್ನು ಮನದೊಳಗೆ ನಿಶ್ಚಲವಾಗಿ ಬೆಳೆಯಲು ಬಿಡಬೇಕು. ಆ ಹಂತದಲ್ಲಿ ಮಾನಸಿಕ ಸಮತೋಲನ ಅತ್ಯಂತ ಮುಖ್ಯ. ಹತ್ತಿರದವರಿಂದ ಕೆಲವು ವಿಚಿತ್ರ ಪ್ರತಿಕ್ರಿಯೆಗಳು ಬರಬಹುದು. ಕೆಲವರು ನಿನ್ನ ಪ್ರಗತಿಗೆ ಅಸೂಯೆ ಪಡಬಹುದು, ಕೆಲವರು ಅಪ್ರತ್ಯಕ್ಷವಾಗಿ ನಿನ್ನ ವಿಶ್ವಾಸವನ್ನು ಸರಿಸಲು ಪ್ರಯತ್ನಿಸಬಹುದು. ಆದರೆ ವಿಶ್ವದ ನಿಯಮ ಗೊತ್ತಿರಲಿ, ನಿನ್ನ ಆತ್ಮದ ಬೆಳಕು ಯಾರಿಗೂ ಆರಿಸಲು ಸಾಧ್ಯವಿಲ್ಲ. ಅದು ನಿನ್ನ ಕಾಲದ ಸೂರ್ಯನಂತೆ ಚಕ್ಕರಿಸುತ್ತಿದೆ. ಪ್ರೇಮ ಹಾಗೂ ಮನಸ್ಸಿನ ಆಳವಾದ ಸಂಬಂಧದಲ್ಲಿ ಈಗ ನೀನು ನಿನ್ನ ಹೃದಯದೊಳಗಿನ ನಿಜವಾದ ಅಸ್ತಿತ್ವವನ್ನು ಅರಿತುಕೊಳ್ಳುವೆ. ಹಿಂದಿನ ನೋವಿನಿಂದ ತೇಲಿದವರು ಹೊಸ ಪ್ರೀತಿ, ಹೊಸ ಶಾಂತಿ, ಹೊಸ ಧೈರ್ಯವನ್ನು ಪಡೆಯುವರು. ಕೆಲವರು ತಮ್ಮ ಸಂಬಂಧವನ್ನು ಪುನಃ ಪವಿತ್ರಗೊಳಿಸುತ್ತಾರೆ. ಒಂದು ಕ್ಷಣದಲ್ಲಿ ನೀನು ಅರಿತುಕೊಳ್ಳುವೆ, ಇನ್ನು ಮುಂದೆ ಪ್ರೀತಿ ಭಾರವಲ್ಲ, ಅದು ಶಕ್ತಿ. ಅದು ನಿನ್ನ ಆತ್ಮದ ನಿಜವಾದ ಧ್ವನಿ. ಕುಟುಂಬದ ವಿಷಯದಲ್ಲಿ ನಿನ್ನ ನಿಲುವು ಈಗ ಬದಲಾಗುತ್ತಿದೆ. ನೀನು ಹೆಚ್ಚು ಜ್ಞಾನದಿಂದ ನೋಡುವೆ, ಅಪ್ರತೀಕ್ಷಿತ ಸಮಸ್ಯೆಗಳಿಗೆ ಶಾಂತವಾದ ಪರಿಹಾರ ಕಂಡುಕೊಳ್ಳುವೆ. ಮನೆಗೊಳಗಿನ ಶಕ್ತಿ ಸಕಾರಾತ್ಮಕವಾಗುತ್ತಿದೆ. ಹಿರಿಯರ ಆಶೀರ್ವಾದ ಪರಿಣಾಮಕಾರಿ ಆಗುತ್ತಿದೆ. ಕೆಲವರಿಗೆ ಹೊಸ ಸದಸ್ಯರಾಗಬಹುದು ಅಥವಾ ಹೊಸ ಸಮಾಧಾನಗಳು ನಿರ್ಮಾಣವಾಗಬಹುದು. ಈ ಎಲ್ಲವೂ ನಿನ್ನ ಜೀವನವನ್ನು ಒಳಗಿನಿಂದ ಹಿತಕರವಾಗಿ ಬದಲಾಯಿಸುತ್ತಿವೆ. ಹಣದ ವಿಷಯದಲ್ಲೂ ಉನ್ನತಿ ಸ್ಪಷ್ಟವಾಗುತ್ತಿದೆ. ಹಿಂದೆ ಬಾಕಿಯಾಗಿದ್ದ ಹಣ ತಲುಪಬಹುದು. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಕೆಲವರಿಗೆ ದೂರದ ಸ್ಥಳದ ಸಂಪರ್ಕದಿಂದ ಲಾಭ ಸಾಧ್ಯತೆ. ಆದರೆ ಅಗೋಚರ ಶಕ್ತಿಯು ನಿನ್ನ ಸೌಜನ್ಯದ ಪ್ರಯೋಗ ನೋಡುತ್ತದೆ. ನೀನು ಯಾವುವನ್ನು ಆಶಯದಿಂದ ಹಂಚುವೆ ಎಂಬುದೇ ಮುಂದಿನ ಭಾಗ್ಯದ ಕೀಲಿಯಾಗಿ ತಿರುಗುತ್ತದೆ. ಆಧ್ಯಾತ್ಮಿಕವಾಗಿ ಈ ಕಾಲ ಅತ್ಯಂತ ಬೆಳಕಿನ ಸ್ಥಿತಿ. ಶನಿವಾರದ ಸಮಯದಲ್ಲಿ ಒಂದು ದೀರ್ಘ ಮೌನ ಅಥವಾ ಧ್ಯಾನ ನಿಮಗೆ ಅಪ್ರತಿಮ ಅನುಭವ ಕೊಡಬಹುದು. ದೇವರ ಸ್ಮರಣೆಯ ವೇಳೆ ನಿನ್ನ ಕಣ್ಣಲ್ಲಿ ನೀರು ಬರುತ್ತದೆ, ಹೃದಯದಲ್ಲಿ ಬೆಳಗುತ್ತದೆ. ಅದು ಆ ಶಕ್ತಿಯ ಸ್ಪರ್ಶ. ಅನಿರೀಕ್ಷಿತ ಶಾಂತಿ, ಅದ್ಭುತ ತಾಳ್ಮೆ, ವಿನಯದ ಉಸಿರು. ಅದು ನಿನ್ನ ನಿಜವಾದ ಗುರು. ನಿನ್ನ ಅಂತರಂಗ ಈಗ ವಿಶ್ವದ ಕಂಪನವನ್ನು ಅನುಭವಿಸುತ್ತಿದೆ. ಯಾವಾಗಲೂ ನಾನು ಹಣ ಬಯಸುತ್ತೇನೆ, ನನಗೆ ಯಶಸ್ಸು ಬೇಕು ಎಂಬ ಹೊರಗಿನ ಬಯಕೆಗಳತ್ತ ಹೋಗಿದ್ದ ನೀನು ಈಗ ನನಗೆ ಶಾಂತಿ ಬೇಕು, ನನಗೆ ಆತ್ಮದ ಬೆಳಕು ಬೇಕು ಎಂದು ಬಯಸುತ್ತಿದೆಯೇ? ಅದೇ ತಿರುವು. ವಿಶ್ವದ ದೃಷ್ಟಿಯಲ್ಲಿ ಅದು ಅತ್ಯಂತ ಶ್ರೇಷ್ಠ ಬದಲಾವಣೆ. ಈ ಕಾಲದಲ್ಲಿ ಮಾಡುವ ಯಾವುದೇ ಸಣ್ಣ ಸಹಾಯವೂ ದೈವಿ ಫಲ ನೀಡುತ್ತದೆ. ಹಸಿದವರ ಪೋಷಣೆ, ಯಾರಿಗಾದರೂ ಆಶ್ವಾಸನೆ, ಪ್ರಾರ್ಥನೆಯ ಹಂಚಿಕೆ, ಇವು ಕೇವಲ ಕ್ರಿಯೆಗಳು ಅಲ್ಲ, ಇವು ವಿಶ್ವದ ಶಕ್ತಿಯ ಮಾತುಗಳು. ನೀನು ಇದರ ಭಾಗವಾಗುವಷ್ಟರಲ್ಲಿ ನಿನ್ನ ಕರ್ಮದ ಪುಸ್ತಕದಲ್ಲಿ ಹೊಸ ಬೆಳಕು ಹೊಳೆಯುತ್ತದೆ. ಎದೆಗೆ ತುಂಬಿದ ನೋವಿರುವವರು ಈಗ ಅದನ್ನು ಬಿಡಲು ಸಾಧ್ಯವಾಗುತ್ತದೆ. ಮುಂದಿನ 7 ದಿನಗಳಲ್ಲಿ ಕೆಲವರಿಗೆ ಅಚ್ಚರಿ ತರದ ಸುಖಾಸುಖದ ಸುದ್ದಿ. ಇದು ಪ್ರಾರಂಭದಂತೆ ತೋರುತ್ತದೆ, ಆದರೆ ಅದು ಬಹುವರ್ಷಗಳ ಪ್ರಾರ್ಥನೆಯ ಫಲ. ನಿನ್ನೊಳಗಿನ ಬೆಳಕು ಈಗ ವಿಸ್ತರಿಸುತ್ತಿದೆ. ಕೆಲವರು ಬರೆಯಲು, ಚಿತ್ರಿಸಲು, ಹಾಡಲು ಪ್ರೇರಿತರಾಗುತ್ತಾರೆ. ಆ ಕಲೆಯಲ್ಲಿ ವಿಶ್ವದ ಶಕ್ತಿಯ ಕಂಪನ ಅಮೃತವಾಗಿ ಬರೆಯುತ್ತದೆ. ನಿನ್ನ ಭಾವನೆಗಳು ಈಗ ಅಮೂಲ್ಯ. ನಿನ್ನ ಮಾತುಗಳು ಜೀವದ ಸ್ಪರ್ಶದಿಂದ ತುಂಬಿವೆ. ಜನರು ನಿನ್ನೊಳಗಿನ ಪ್ರಭಾವವನ್ನು ಅರಿಯಲಾರಂಭಿಸುತ್ತಾರೆ. ರಾಹುಕೇತು ಅವರ ಚಲನೆ ಒಂದು ಅಂತಿಮ ಪುನರ್ರಚನೆ ಮಾಡುತ್ತಿದೆ. ಕೆಲವರು ತಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುವ ನಿರ್ಧಾರ ತೆಗೆದುಕೊಳ್ಳಬಹುದು. ಕೆಲವರಿಗೆ ಹೊಸ ನಂಬಿಕೆಗಳು ಹುಟ್ಟಬಹುದು. ಹೊಸ ಆಧ್ಯಾತ್ಮಿಕ ಮಾರ್ಗದ ಗುರುಪ್ರಭಾವ ತಲೆದೋರುತ್ತಾರೆ. ನೀನು ಈಗ ನಿನ್ನ ಕರ್ಮದ ನಿಯಂತ್ರಣವನ್ನು ಹಸ್ತಗತಪಡಿಸುತ್ತಿದ್ದೀಯೆ. ಅಗೋಚರ ಶಕ್ತಿ ನಿನ್ನ ಕೈ ಹಿಡಿದಿದೆ. ಅದು ನಿನ್ನ ಹಾದಿಯನ್ನು ಸರೋಪದೇಶವಾಗಿ ನಯಮಾಡುತ್ತಿದೆ. ಸ್ವಲ್ಪ ಸಮಯಕಾಲದಲ್ಲಿ ನೀನು ಅರಿತುಕೊಳ್ಳುವೆ, ಹಿಂದೆ ನಡೆದ ನೋವು ಕಾರಣವಿಲ್ಲದಿರಲಿಲ್ಲ, ಅದು ನಿನ್ನ ಬಲವನ್ನು ತಯಾರಿಸುತ್ತಿತ್ತು. ಪ್ರತಿಯೊಂದು ಆಕ್ರೋಶ, ಪ್ರತಿಯೊಂದು ಆಲಸ, ಪ್ರತಿಯೊಂದು ನಿರಾಶೆ ಎಲ್ಲವೂ ಈಗ ನಿನ್ನ ಬಲದ ಭಾಗವಾಗಿದೆ. ಇದೇ ಪರಿವರ್ತನೆಯ ಸತ್ಯ. ನಿನ್ನ ಒಳಗಿನ ಧ್ವನಿ ಹೇಳುತ್ತದೆ, ಈ ಕ್ಷಣದಲ್ಲಿ ನೀನು ನಿನ್ನ ವಿಧಿಯನ್ನು ಬರೆಯುತ್ತಿದ್ದೀಯೆ. ಆ ಧ್ವನಿ ಕೇಳಿ, ಅದನ್ನು ಅನುಸರಿಸಿ. ಮೌನದಲ್ಲಿ ದೇವರ ಶಕ್ತಿ ಕೆಲಸ ಮಾಡುತ್ತಿದೆ. ನಿನ್ನ ಕರ್ಮದ ಪುಸ್ತಕದ ಹೊಸ ಪುಟ ಈಗ ತೆರೆದಿದೆ. ಕುಂಭ ರಾಶಿಯವರೇ, ಈ ಅಗೋಚರ ಶಕ್ತಿ ಈಗ ತನ್ನ ಅತ್ಯಂತ ಪ್ರಭಾವಶಾಲಿ ಹಂತದಲ್ಲಿದೆ. ಇಷ್ಟು ದಿನಗಳು ಅದು ಕೇವಲ ನಿಮ್ಮ ಒಳಗೆ ಕೆಲಸ ಮಾಡುತ್ತಿದ್ದರೆ, ಈಗ ಅದು ಹೊರಗಿನ ಲೋಕಕ್ಕೆ ತನ್ನ ರೂಪ ತೋರಿಸಲು ಆರಂಭಿಸಿದೆ. ನೀವು ಕಣ್ಣು ತೆರೆಯುತ್ತಿದ್ದಂತೆ ಯಾವುದೋ ಅಜ್ಞಾತ ಶಾಂತಿ ನೆಲೆಗೊಂಡಿರುವ ಭಾವನೆ. ಹೃದಯದಲ್ಲಿ ಒಂದು ದೊಡ್ಡ ತೂಕ ಬಿದ್ದಂತೆ ಶಾಂತಿ. ಅದು ಆ ಶಕ್ತಿಯ ಸತ್ಯಮಾರ್ಗದ ಚಿಹ್ನೆ. ಇದರ ಪರಿಣಾಮವಾಗಿ ನಿಮ್ಮ ಜೀವನದ ಪಥ ಸಂಪೂರ್ಣವಾಗಿ ಬದಲಾಗುತ್ತಿದೆ.
ನೀವು ಹಿಂದಿನ ಆಯ್ಕೆಗಳನ್ನು ಅರಿತುಕೊಳ್ಳುತ್ತಿದ್ದೀರಿ. ಹಿಂದೆ ಯಾಕೆ ಆಗಲಿಲ್ಲ ಎನ್ನುವ ಪ್ರಶ್ನೆ ಈಗ ಆ ದೇವರು ಬೇರೆ ರೀತಿಯಲ್ಲಿ ನನಗೆ ಆ ಉಡುಗೊರೆ ನೀಡಿದರು ಎಂಬ ಅರಿವಾಗಿ ರೂಪಾಂತರಗೊಳ್ಳುತ್ತಿದೆ. ಈ ಬದಲಾವಣೆ ಕೇವಲ ಯೋಚನೆಗಲ್ಲ, ಜೀವನದ ನಿಜವಾದ ಪ್ರತಿಫಲನವಾಗಿದೆ. ನಿಮ್ಮ ಮುಂದೆ ಈಗ 3 ದಾರಿಗಳು ತೆರೆಯುತ್ತಿರುವಂತ ಇವೆ. ಮೊದಲ ದಾರಿ ನಿಮ್ಮ ಕರಿಯರ್, ಎರಡನೆಯದು ನಿಮ್ಮ ಆತ್ಮದ ಬೆಳಕು, ಮೂರನೆಯದು ನಿಮ್ಮ ಪ್ರೇಮ ಮತ್ತು ಕುಟುಂಬದ ಸಮಾಧಾನ. ಈ 3 ಕ್ಷೇತ್ರಗಳಲ್ಲಿಯೂ ಅಗೋಚರ ಶಕ್ತಿ ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ. ಉದ್ಯೋಗದಲ್ಲಿರುವವರು, ಹಿಂದಿನ ಅಸ್ಥಿರ ಪರಿಸ್ಥಿತಿಗಳು ನಿಧಾನವಾಗಿ ಶಾಂತವಾಗುತ್ತಿವೆ. ಮೇಲಧಿಕಾರಿಗಳು ನಿನ್ನ ಶ್ರಮವನ್ನು ಗುರುತಿಸುತ್ತಿದ್ದಾರೆ. ಮುಂದೆ ಉತ್ತಮ ಪದವಿ ಅಥವಾ ಹೊಸ ಹುದ್ದೆ ದೊರೆಯುವ ಸಾಧ್ಯತೆ ಹೆಚ್ಚು. ವ್ಯವಹಾರ ಕೈಗಾರಿಕೆಯಲ್ಲಿ ಇರುವವರು ಹೊಸ ಒಪ್ಪಂದ, ಹೊಸ ಗ್ರಾಹಕರು ಅಥವಾ ದೂರದ ಸ್ಥಳದಿಂದ ಹೊಸ ನೈಜ ಅವಕಾಶಗಳನ್ನು ಕಾಣಬಹುದು. ಹಳೆಯ ಬಾಕಿಗಳು ತೀರಬಹುದು. ಹಳೆಯ ಅಡ್ಡಿಪಡಿಗಳು ಕ್ರಮವಾಗಿ ಸ್ವಲ್ಪವಾಗಿ ತೊಲಗುತ್ತವೆ. ಅದೃಷ್ಟದ ದಿಕ್ಕಿನಲ್ಲಿ ಶನಿಗ್ರಹನ ಕೃಪಾ ನಿನ್ನ ಪರವಾಗಿ ನಿಂತಿದೆ. ನೀನು ಮಾಡುತ್ತಿರುವ ಸಣ್ಣ ಕಾರ್ಯಗಳು ಈಗ ಬೃಹತ್ ಫಲ ನೀಡುತ್ತಿವೆ. ನೀನು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದರೆ ಅದು ಕೂಡಲೇ ನಿನ್ನತ್ತ ತಿರುಗಿ ಬರುತ್ತಿದೆ. ಇದು ವಿಶ್ವದ ಪ್ರತಿಕ್ರಿಯೆ, ಇದು ಕರ್ಮ ತೃಪ್ತಿಯ ಕಾಲ. ನೀನು ಮಾಡಿದ ಹಳೆಯ ಪುಣ್ಯಗಳು ಈಗ ನಿನ್ನ ಜೀವನದ ಮಾರ್ಗವನ್ನು ಶುದ್ಧಗೊಳಿಸುತ್ತಿವೆ. ಪ್ರೇಮ ವಿಷಯದಲ್ಲಿ ಹೃದಯದಲ್ಲಿ ತಲೆದೂರುವ ಸಂಶಯಗಳು ನಿಧಾನವಾಗಿ ಕರಗುತ್ತಿವೆ. ನಿನ್ನೊಡನೆ ಬಂದಿರುವ ವ್ಯಕ್ತಿಯ ನಿಷ್ಠೆ ಇದೀಗ ಸ್ಪಷ್ಟವಾಗುತ್ತದೆ. ಅವರ ಮಾತಿನಲ್ಲಿ ನಿಜವಾದ ನಂಬಿಕೆ ಕಾಣುತ್ತದೆ. ಹಿಂದಿನ ಭಾಗದಲ್ಲಿ ಕಳೆದು ಹೋದ ಭಾವನೆಗಳು ಹೊಸ ರೂಪದಲ್ಲಿ ಬರಬಹುದು. ಕೆಲವರಿಗೆ ವಿವಾಹದ ವಿಷಯದಲ್ಲಿ ಖಚಿತ ನಿರ್ಧಾರ ಪಡೆಯುವ ಧೈರ್ಯ ಬರುತ್ತದೆ. ಕೆಲವರಿಗೆ ಹೊಸ ಸಂಬಂಧ, ಅದು ಅಷ್ಟೊಂದು ಶಾಂತವಾದ, ಆಳವಾದ ಮತ್ತು ಆತ್ಮಸ್ಪರ್ಶಿ, ಅವರ ಜೀವನದ ಬೆಳಕಾಗುತ್ತದೆ. ಈ ಬಾರಿಯ ಪ್ರೀತಿ ಕೇವಲ ಹೃದಯದ ಸಡಗರವಲ್ಲ, ಅದು ಆತ್ಮದ ಹೊಳಪು. ಕುಟುಂಬದ ವಿಷಯದಲ್ಲಿ ಮನೆಯೊಳಗಿನ ಶಕ್ತಿ ಈಗ ನಿಧಾನವಾಗಿ ಮೃದುಗೊಳ್ಳುತ್ತಿದೆ. ಹಿಂದಿನ ತಳಮಳದ ನಡುವೆಯೇ ಈಗ ವಿಶ್ರಾಂತಿಯ ಹಸಿವು ಮೂಡಿದೆ. ಹಿರಿಯರೇ ಆಗಲಿ ಮಕ್ಕಳೇ ಆಗಲಿ ಪರಸ್ಪರ ಮನಸ್ಸು ಮೃದುವಾಗುತ್ತಿದೆ. ಹಿಂದೆ ಅಸಾಧ್ಯವೆನಿಸಿದ ವಿಷಯಗಳು ಈಗ ಸಹಾನುಭೂತಿಯ ಮೂಲಕ ಪರಿಹಾರವಾಗುತ್ತಿವೆ. ಮನೆ ದೇವರ ಆಶೀರ್ವಾದದಿಂದ ಕ್ರಿಯಾಶೀಲವಾಗುತ್ತಿದೆ. ಕೆಲವರು ತಮ್ಮ ಮನೆಗೆ ದೇವರ ಪ್ರತಿ ಅಥವಾ ಧ್ಯಾನಮಂದಿರ ನಿರ್ಮಿಸಲು ಪ್ರೇರಿತರಾಗಬಹುದು. ಆ ದೇವಶಕ್ತಿ ಮನೆಯಿಂದಲೇ ಬೆಳಕಿನ ಅಲೆ ರೂಪದಲ್ಲಿ ಹೊರಹೊಮ್ಮುತ್ತದೆ. ಆರೋಗ್ಯದ ವಿಚಾರದಲ್ಲಿ ಹಿಂದಿನ ಅಲುಗಾಟಗಳು ಶಮನಗೊಳ್ಳುತ್ತಿವೆ. ಹಳೆಯ ರೋಗಗಳ ಮೇಲೆ ಮಾಡಿದ ಪ್ರಯತ್ನಗಳು ಫಲಕಾರಿಯಾಗುತ್ತಿವೆ. ಕೆಲವರು ಆಯುರ್ವೇದ ಅಥವಾ ಪ್ರಾಕೃತ ಚಿಕಿತ್ಸೆಯತ್ತ ತಿರುಗುತ್ತಾರೆ. ಕೆಲವರು ಧ್ಯಾನದಿಂದ ಮನಸ್ಸು ನಿರಾಳಗೊಳಿಸುತ್ತಾರೆ. ದೇಹ ಮನಸ್ಸು ಆತ್ಮ, ಈ 3 ನಡುವಿನ ಸ್ನೇಹ ಪುನಃ ಸ್ಥಾಪನೆಯಾಗುತ್ತಿದೆ. ನಿನ್ನ ಮುಖದಲ್ಲಿ ಪ್ರಕಾಶ, ಕಣ್ಣಿನಲ್ಲಿ ಶಾಂತಿಯ ದೀಪ. ನಿನ್ನೊಳಗಿನ ಆ ತೇಜಸ್ಸನ್ನು ನೀನೇ ಗಮನಿಸಿದಾಗ ಆಶ್ಚರ್ಯಪಡುತ್ತೀಯೆ. ಆಧ್ಯಾತ್ಮಿಕ ಹಾದಿಯಲ್ಲಿ ಇದು ಅತಿ ಶ್ರೇಷ್ಠ ಹಂತ. ನೀನು ಈಗ ದೈವದೊಂದಿಗೆ ನೇರ ಸಂಪರ್ಕದಲ್ಲಿರುವೆಯೆಂದು ಅನಿಸುತ್ತಿದೆ. ಒಂದೊಂದೇ ವೇಳೆ ದೇವರ ಸಂಕೇತಗಳು ನಿನ್ನ ದೈನಂದಿನ ಬದುಕಿನಲ್ಲೇ ಕಾಣಿಸುತ್ತಿವೆ. ಹಾರುತ್ತಿರುವ ಹಕ್ಕಿಯ ಹಾದಿ, ಕಣ್ಣಿಗೆ ಬೀಳುವ ಕಿರಣ, ಕನಸಿನೊಳಗಿನ ವಾಕ್ಯ. ಇವು ಎಲ್ಲವೂ ಸೂಚನೆಗಳು. ವಿಶ್ವ ನಿನ್ನೊಡನೆ ಮಾತನಾಡುತ್ತಿದೆ. ಕೇಳುವ ಕಿವಿ ಇದ್ದರೆ ಸಾಕು. ಈ ಅಗೋಚರ ಶಕ್ತಿಯು ನಿನ್ನೊಳಗಿನ ಕತ್ತಲೆಯ ತಳಮಳವನ್ನು ಬೆಳಕಿನ ಬೀಜವಾಗಿ ಪರಿವರ್ತಿಸಿದೆ. ನೀನು ಇನ್ನು ಹಿಂದಿನ ವ್ಯಕ್ತಿಯಲ್ಲ. ಈಗ ನೀನು ಒಂದು ಹೊಸ ಸಂವೇದನೆಯ ಶರೀರ. ಹಿಂದಿನ ಬಂಧನಗಳು ಮುಕ್ತವಾಗಿವೆ. ನಿನ್ನ ಆತ್ಮ ಈಗ ಸ್ವತಂತ್ರ. ಇದು ಕೇವಲ ಜೀವನದ ಸುಧಾರಣೆ ಅಲ್ಲ, ಇದು ಆತ್ಮಬೋಧನೆಯ ಪುನರ್ಜನ್ಮ. ಇದೀಗ ನೀನು ಬಯಸಿದ ಕನಸುಗಳ ತೀರಕ್ಕೆ ಹತ್ತಿಕೊಂಡಿದ್ದೀಯೆ. ಮುಂದೆ ಕಾಣುವ ಕಡಲಿನ ಅಲೆಗಳು ಭಯ ಹುಟ್ಟಿಸಲಿಕ್ಕೆ ಸಹಜ, ಆದರೆ ಅವು ನಿನ್ನ ಅದೃಷ್ಟದ ಅಲೆಗಳು. ಒಂದು ಹೊಸ ಪ್ರಯತ್ನಕ್ಕೆ, ಒಂದು ನೂತನ ದೃಷ್ಟಿಗೆ ವಿಶ್ವ ಸಿದ್ಧವಾಗಿದೆ. ನಿನ್ನ ಮಾತಿಗೆ ಈಗ ದೇವಶಕ್ತಿ ಬೆಂಬಲ ನೀಡುತ್ತಿದ್ದಾಳೆ. ಯೋಚಿಸು ಬೆಳಕಿನಂತೆ, ಮಾತನಾಡು ಪ್ರೀತಿಯಂತೆ, ನಡೆಯು ಧೈರ್ಯವಾಗಿ. ನಿನ್ನ ಜೀವನವೇ ಆಶೀರ್ವಾದದ ಕವಿತೆಯಾಗಿ ಬದಲಾಗುತ್ತದೆ. ಮುಂದಿನ 7 ದಿನಗಳಲ್ಲಿ 3 ಕುಂಭ ರಾಶಿಯವರು ವಿಶಿಷ್ಟ ಅನುಭವವನ್ನು ಹೊಂದುತ್ತಾರೆ. ಒಂದರಿಗೆ ನೇರವಾಗಿ ಕೆಲಸ ಅಥವಾ ಧನದ ಲಾಭ, ಮತ್ತೊಬ್ಬರಿಗೆ ಪ್ರಕಟವಾಗದ ಆದರೆ ಆಳವಾದ ಪ್ರೇಮದ ಪಾವನ ಅನುಭವ, ಮೂರನೆಯವರಿಗೆ ದೇವರ ದರ್ಶನದಂತೊಂದು ಆಧ್ಯಾತ್ಮಿಕ ಕಂಪನ. ಇವು ಎಲ್ಲ ವಿಶ್ವದ ಭಾಷೆಯ ಚಿಹ್ನೆಗಳು. ನೀನು ಯಾವ ಹಾದಿಯಲ್ಲಿದ್ದೆಯೋ ಅದು ಇದೀಗ ದೇವರ ಕಣ್ಣಿನ ನೇರ ಬೆಳಕಿನಲ್ಲಿ. ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡವರು ತಮ್ಮ ಮುಂದಿನ 10 ವರ್ಷಗಳ ಭಾಗ್ಯದ ಬೀಜವನ್ನು ಬಿತ್ತುತ್ತಾರೆ. ನೀನು ಎದುರಿಸುತ್ತಿರುವ ಈ ತ್ರಿವೇಣಿ, ಇದು ಶನಿಗುರು ರಾಹುಗಳ ಅಸಾಮಾನ್ಯ ಸಂಯೋಜನೆ. ಈ ಬಾರಿಯ ಶಕ್ತಿಯ ಅಲೆ ಒಂದು ತಲೆಮಾರಿಗೆ ಒಮ್ಮೆ ಮಾತ್ರ ಉಂಟಾಗುತ್ತದೆ. ನೀನು ಅದನ್ನು ಸ್ವೀಕರಿಸಿದ್ದೀಯೆಂದರೆ ನಿನ್ನ ಜೀವನದ ಸಂಪೂರ್ಣ ಸ್ಥಿತಿ ಗತಿಗಳು ಉನ್ನತಿಗೆ ತಿರುಗುತ್ತವೆ. ಮೌನದಲ್ಲಿರು, ಮನಸ್ಸು ಶುದ್ಧಗೊಳಿಸು. ಆ ದೇವಶಕ್ತಿಯು ನಿನ್ನ ಮನದೊಳಗೆ ಮಾತನಾಡಲು ಅವಕಾಶ ಕೊಡು.
ನಿಮಿಷಗಳ ಧ್ಯಾನವೇ ವರ್ಷಗಳ ಪಾಠವನ್ನು ಕಲಿಸುತ್ತದೆ. ನಿನ್ನ ಒಳಗೊಂದು ಕಿರಿಕಿರಿ ಅನುಭವವಾದರೆ ಅದು ಶಕ್ತಿಯ ಶೋಧನೆಯ ಭಾಗ. ನಿನ್ನ ಹೃದಯ ಪ್ರತಿ ಉಸಿರು ತೆಗೆದಾಗ ದೇವರ ಆಲಾಪ ಅದರೊಳಗೆ. ಕುಂಭ ರಾಶಿಯವರೇ, ಎಲ್ಲವನ್ನೂ ನಂಬು. ನೀನು ಈ ಜೀವನಕ್ಕೆ ಆಯ್ಕೆಗೊಂಡದ್ದೇ ಒಂದು ಕಾರಣದಿಂದ. ನಿನ್ನ ಆತ್ಮವು ಅನೇಕ ಜನ್ಮಗಳು ಹಾದುಬಂದು ಇಂದಿನ ಕ್ಷಣವನ್ನು ಸಿದ್ಧಪಡಿಸಿದೆ. ನೀನೇ ಈಗ ಆ ಕರ್ಮಸಮಾಪ್ತಿ ಮತ್ತು ಆತ್ಮಶುದ್ಧಿಯ ಮಧ್ಯದ ಪಾವನ ಹಂತದಲ್ಲಿ ನಿಂತಿದ್ದೀಯೆ. ಬೆವರು, ಕಣ್ಣೀರು, ನೋವು ಇವುಗಳೆಲ್ಲ ಈ ಬೆಳಕಿನ ಮಾರ್ಗದ ಶುಲ್ಕವಾಗಿದ್ದವು. ಈಗ ಫಲದ ಸಮಯ ಬಂದಿದೆ. ಈ ಅಗೋಚರ ಶಕ್ತಿ ನಿನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ನೀನು ಅದನ್ನು ಎದುರಿಸಬೇಡಿ, ನಿನ್ನೊಳಗೆ ಹರಿಯಲು ಬಿಡು. ಒಂದು ಶ್ವಾಸದಷ್ಟು ಮೌನದಿಂದ ನೀನು ಅದರ ಕಂಪನವನ್ನು ಅನುಭವಿಸುವಿ. ಪ್ರತಿನಿತ್ಯ ಬೆಳಿಗ್ಗೆ ಕಣ್ಣಿಗೆ ಬರುವ ಮೊದಲ ಬೆಳಕಿನ ಕಿರಣವನ್ನು ದೃಷ್ಟಿಯಲ್ಲಿರಿಸಿ ನಿನ್ನ ಹೃದಯದೊಳಗೆ ಹೇಳು, ನಾನು ಸಿದ್ಧನಿದ್ದೇನೆ. ಅಷ್ಟೇ ಸಾಕು. ವಿಶ್ವದ ಶಕ್ತಿ ನಿನ್ನ ಕಡೆಗೆ ಸಾಗುತ್ತದೆ. ನಿನ್ನ ಹಾದಿಯಲ್ಲಿ ದೇವರ ಕೃಪೆ ಸುರಿಯುತ್ತಿದೆ. ಗುರುಗ್ರಹ ಈಗ ನಿನ್ನ ಆಶೀರ್ವಾದದ ಕೀಲಿಯನ್ನು ತೆರೆಯುತ್ತಿದ್ದಾನೆ. ಶನಿಗ್ರಹ ನಿನ್ನ ಶಿಲೆಗಳನ್ನು ಹೊಡೆಯುತ್ತಾ ರೂಪಿಸುತ್ತಿದ್ದಾನೆ. ರಾಹುಕೇತು ನಿನ್ನ ಆತ್ಮದ ತಂತಿಗಳನ್ನು ಪವಿತ್ರಗೊಳಿಸುತ್ತಿದ್ದಾರೆ. ಈ ತ್ರಿಮೂರ್ತಿಯ ಕೃಪೆಯಿಂದ ನೀನು ನಿನ್ನ ಜೀವನದ ಶ್ರೇಷ್ಠ ಅವಧಿಗೆ ಕಾಲಿಟ್ಟಿದ್ದೀಯೆ. ಈಗಿಂದ ಮುಂದೆ ನಿನ್ನ ಯಾವುದೇ ಪ್ರಯತ್ನ ನಿಷ್ಫಲವಾಗುವುದಿಲ್ಲ. ನಿನ್ನ ಹೃದಯದಲ್ಲಿ ಪ್ರೀತಿಯು ಇದ್ದರೆ ಎಲ್ಲ ಶಕ್ತಿಗಳು ನಿನ್ನೊಡನೆ ಇರುತ್ತವೆ. ನಿನ್ನ ಮನಸ್ಸಿನಲ್ಲಿ ವಿಶ್ವಾಸ ಇದ್ದರೆ ಎಲ್ಲ ಬಾಗಿಲುಗಳು ತೆರೆದಿರುತ್ತವೆ. ನ ಆತ್ಮದೊಳಗೆ ಶಾಂತಿಯೂ ಇದ್ದರೆ ದೇವರು ನಿನಗೆ ನಿತ್ಯ ವಸಿಸುತ್ತಾನೆ. ನಿನ್ನ ಹೆಸರು ಬೆಳಗುತ್ತದೆ, ನಿನ್ನ ಧೈರ್ಯ ಬೆಳಕಾಗುತ್ತದೆ, ನಿನ್ನ ಮಾತು ಆಶೀರ್ವಾದವಾಗುತ್ತದೆ. ನೀನು ಆಗೋಚರ ಶಕ್ತಿಯ ಜೀವಂತ ಸಾಕ್ಷಿ, ನಿನ್ನ ಜೀವನ ಮುಂದಿನವರಿಗೆ ಮಾರ್ಗದರ್ಶಕ. ಇದಾಗಿದೆ ನಿನ್ನ ಹೊಸ ಅಧ್ಯಾಯದ ಆರಂಭ. ವಿಶ್ವದ ಕೃಪೆ ನಿನ್ನ ಹೆಜ್ಜೆಗಳಲ್ಲಿ ಹರಿಯಲಿ. ನಿನ್ನ ಮನಸ್ಸು ಚಿನ್ನದ ಬೆಳಕಿನಂತಾಗಲಿ. ನಿನ್ನ ಮಾತು ಶಾಂತಿಯಂತರಾಳ ತುಂಬಲಿ. ನಿನ್ನ ಮನೆ ದೇವಾಲಯವಾಗಲಿ. ನಿನ್ನ ಜೀವ ಚೈತನ್ಯದ ದೀಪವಾಗಲಿ. ಆಗೋಚರ ಶಕ್ತಿ ನಿನ್ನೊಳಗೆ ಕೆಲಸ ಮಾಡುತ್ತದೆ. ಅದರ ಪ್ರಯಾಣ ಸಾಗುತ್ತದೆ ಮತ್ತು ನೀನು ಅದನ್ನು ಅನುಭವಿಸುವ ಪ್ರತಿ ಕ್ಷಣವೂ ನಿನ್ನ ವಿಧಿಯ ಹೊಸ ಸಾಲು. ನಿನ್ನ ಆತ್ಮ ಈಗ ಬೆಳಕಿನ ಮಾರ್ಗದಲ್ಲಿ ನಡೆಯುತ್ತಿದೆ. ನಿನ್ನ ಜೀವದೊಳಗೆ ದೇವರ ಉಸಿರು ಇದೆ ಮತ್ತು ಆ ಉಸಿರು ನಿನ್ನೊಳಗೆ ಹೇಳುತ್ತಿದ್ದುದು ಒಂದೇ ವಾಕ್ಯ. ನೀನು ಹುಟ್ಟಿದ್ದು ಬೆಳಕಿಗೆ. ಕುಂಭ ರಾಶಿಯವರೇ, ನಿನ್ನ ಕಾಲ ಬಂದಿದೆ.